ಬಿಜೆಪಿ ಮುಖಂಡರು ಹೇಳ್ತಾ ಇದ್ರು ರಿಪಬ್ಲಿಕ್ ಕನಕಪುರ ಅಂತ, ಅದನ್ನ ಬ್ರೇಕ್ ಮಾಡ್ಬೇಕಂತೇಳಿ ಈ ರಾಜ್ಯದ ಪ್ರಬುದ್ಧ ನಾಯಕ ಭಾವಿ ಮುಖ್ಯಮಂತ್ರಿ ಅಂತ ಭಾವಿ ಮುಖ್ಯಮಂತ್ರಿ ಅಂತ ಬಿಂಬಿಸಿರ್ತಕ್ಕಂಥ ಅಶೋಕ್ ಅವರು ಕನಕಪುರದಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು. ಎಲ್ಲ ಕಾಲಕ್ಕೆ ಕಟ್ಟಿ ಯಾರನ್ನ ಬಂದ್ ಮಾಡಿರ್ಲಿಲ್ಲ. ಸ್ವತಂತ್ರವಾಗಿ ಚುನಾವಣೆ ನಡೀತು. ಎಷ್ಟು ಓಟ್ ತಗೊಂಡ್ರು ಅಶೋಕ್ ಅವರು ಅಂತ ಗೊತ್ತು. ಓಟ್ ತಗೊಳ್ಳಿಲ್ಲ ಎಷ್ಟು ಓಟ್ ತಗೊಂಡಿದ್ದಾರೆ ಅಂತ ಗೊತ್ತು ಬಿಡ್ರಿ. ಸಿಎಂ ಸಿದ್ದರಾಮಯ್ಯ ಎರಡೆರಡು ಕಡೆ ನಿಂತ್ಕೊಂಡಿದ್ರು. ಬ್ರೇಕ್ ಮಾಡ್ಬೇಕು ಅಂತ ಸ್ವತಃ ಅಶೋಕ್ ಅವ್ರನ್ನ ಅಲ್ಲಿ ಕಂಟೆಸ್ಟ್ ಮಾಡಿಸಿದ್ರು. ಅಶೋಕ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಮೇಡಮ್ ಒಳ್ಳೆ ಸೀರಿಯಸ್ ಆಗಿ ತಗೊಂಡ್ರ ಪಾಪ ನಾಮಕ ವಾಸ್ತೆ ಬೇಕಾಬಿಟ್ಟು ಜೆಡಿಎಸ್ ಮುಖಂಡರು ಒಂದು ಪದ ಹೇಳಿದ್ರು ಏನಂತ, ಚುನಾವಣೆ ಗೆದ್ದಂತವ್ರು ಡೆಲ್ಲಿಗೆ ಹೋಗಿ ಏನ್ ಕೂತ್ಕೋತಾ ಇದಾರೆ, ಈ ಕ್ಷೇತ್ರದಗೋಸ್ಕರ ಅಭಿವೃದ್ಧಿಗೋಸ್ಕರ ಎಷ್ಟು ತಂದಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಪಾಪ ಕೇಳ್ತಾ ಇದ್ರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಪಾಪ MP ಆಗಿದ್ರು. ಇದ್ದಾರೆ ಸ್ವಲ್ಪ ಅಪ್ಡೇಟ್ ಹಾಕಲ್ರಿ ಇನ್ಫಾರ್ಮೇಶನ್ ಆಗಿದ್ರಲ್ಲ, ಈಗಲೂ ಇದಾರೆ. DK ಸುರೇಶ್ ಅವರು ಮಾಜಿ ಅನುಭವ ಆಗ್ತಾ ಇದೆ. ಯಾವಾಗಲೂ DK ಸುರೇಶ್ ಮಾಜಿ ಸಂಸದರು ಅಧಿಕೃತವಾಗಿ ಚುನಾವಣೆಯಲ್ಲಿ ಗೆದ್ದಿರೋರು ಮಂಜುನಾಥ್ ಅವರೇ. ಜನರ ಮನಸ್ಸಲ್ಲಿ ಇದ್ರು DK ಸುರೇಶ್ ಅವರೇ. ಇವತ್ತು ಮಂಜುನಾಥ್ ಅವರು ಎಲ್ಲರ ಹಾಸ್ಪಿಟಲ್ ಹೋಗಿ ಸರ್ವಿಸ್ ಕೊಡ್ತಿದಾರೆ ಅಷ್ಟೇ. ಡಾಕ್ಟರ್ ಒಳ್ಳೆ ವ್ಯಕ್ತಿ, ಪೇಷಂಟ್ಗೆ ಪಬ್ಲಿಕ್ ಸರ್ವಿಸ್ ಮಾಡಕ್ಕೆ ಡಾಕ್ಟರ್ ಮಂಜುನಾಥ್ ಅಲ್ಲ. ಯಾವ ಮಾಧ್ಯಮದ ಮುಖಾಂತರ ಸ್ಟಡಿ ಮಾಡಿಸಿ. ಯಾಕೆ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಲ್ವಾ, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಇರಲ್ವಾ, ಯಾಕೆ JDS ಕ್ಯಾಂಡಿಡೇಟ್ ಮಾಡಿದವರು ಮಂಜುನಾಥ್ ಅವ್ರನ್ನ ಗೆಲ್ತಿದ್ರಲ್ಲ. ನಗರ ಕ್ಷೇತ್ರ 1 ನಿಮ್ಗೆ 75,000 80,000 ಓಟ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ ಕುಸುಮ ಹನುಮಂತರಾಯಪ್ಪ ಇರುವಂತ ಕ್ಯಾಂಡಿಡೇಟ್ ತಮ್ಮ ಬೆಳಿಗ್ಗೆ ನೋ ಐ ಡು ಅಗ್ರಿ. ಯಾಕೆ ಅಂತಂದ್ರೆ ಮಂಜುನಾಥ್ ಸರ್ ವಿತ್ ಡ್ಯೂ ರೆಸ್ಪೆಕ್ಟ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅದನ್ನೇ ಹೇಳ್ತಾ ಇದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರ ಕಚೇರಿ ಮುಂದೆ ಜನ ಅಷ್ಟೊಂದು ಕಾಣಸಿಗಲ್ಲ. DK ಸುರೇಶ್ ಅವ್ರ ಕಚೇರಿ ಮುಂದೆ ಬಹಳಷ್ಟು ಜನ ಇರ್ತಾರೆ. ಬಹಳಷ್ಟು ಜನ ಕ್ಷೇತ್ರದ ಮತದಾರರು ಜಾಸ್ತಿ ನಮಗೂ ಗೊತ್ತಿದೆ. ನಾನು ಅದೇ ಕ್ಷೇತ್ರದಿಂದಲೇ ಬರ್ತಾ ವಿಚಾರ ಅಲ್ಲ. ಮುಂದಕ್ಕೆ ಹೋಗೋಣ. ನಾವಿವತ್ತು ಕರ್ನಾಟಕದ ಮುಖ್ಯಮಂತ್ರಿ ಮಾತಾಡ್ತಾ ಇದ್ವಿ ಹೊರತು ಕನಕಪುರ ರಾಮನಗರದ ಮುಖ್ಯಮಂತ್ರಿ ಮಾತಾಡ್ತಾ ಇದ್ವಿ. ರಾಜಣ್ಣ ಅವ್ರದ್ದು ಬೈಟ್ ಪ್ಲೇ ಮಾಡಿ. ಏನು ಆಟ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು? ರಾಜಣ್ಣ ಅವರು ಒಂಥರ ಪಾಪ ಅತೃಪ್ತ ಆತ್ಮ ಆಗ್ಬಿಟ್ಟಿದ್ದಾರೆ ಅವರು. ಯಾಕೆ ಅಂತಂದ್ರೆ ಪಾಪ ಸಚಿವ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸ್ಬಿಟ್ರು. ಯಾವಾಗ ಸಂಪುಟ ಪುನಾರಚನೆ ಆಗುತ್ತೋ, ಯಾವಾಗ ಒಳಕ್ ಬರ್ಲೋ ಅಂತ ಕಾಯ್ಕೊಂಡಿದ್ರು ಅವರು. ಈ ಕಡೆ DK ಶಿವಕುಮಾರ್ ಅವರು ಸಂಪುಟ ಪುನಾರಚನೆ ಆಗ್ಲೇಬಾರ್ದು ಅಂತ ಪಟ್ಟಿಡಿದು ಕೂತಿದ್ದಾರೆ. ಈಗ ಅವ್ರಿಗೆ ಇದ್ದಕ್ಕಿದ್ದಂತೆ ಪುಸಕ್ಕಂತ G ಪರಮೇಶ್ವರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಆಗ G ಪರಮೇಶ್ವರ್ ಅವರು ಸೋತಂತ ಸಂದರ್ಭದಲ್ಲಿ ಆ ಕೊರಟಗೆರೆ ಕ್ಷೇತ್ರ ಅಥವಾ ಆ ಭಾಗದ ಜನ G ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದಾಗ ಇದೇ ರಾಜಣ್ಣ ಅವ್ರು ಏನ್ ಹೇಳಿದ್ರು, ಇದೇ ರಾಜಣ್ಣ ಅವ್ರು ಏನ್ ಸಾಧನೆ ಮಾಡಿದ್ದಾರೆ ಅಂತ ಇವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಇವ್ರಿಗೆ G ಪರಮೇಶ್ವರ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ, ಅಭಿಮಾನ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳೋದು ತಡ್ರಿ ಸರ್,
ಅದಕ್ಕೆ ಹೇಳೋದು ದುಶ್ಮನ್ ದೋಸ್ತ್ ಹೋತಾ ಹೇ ಅಂತ. ಸೊ ರಾಜಣ್ಣನವರು ಆಗ ಏನ್ ಸಾಧನೆ ಮಾಡಿದ್ದಾರೆ ಅಂತ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು, ಸೋತೋಗಿದಾರಲ್ಲ ಅಂತ ಅಂದವ್ರಿಗೆ ಇವತ್ತು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ರಾಜಣ್ಣನವರು ಒಂಥರ ಹೆಂಗೆ ಅಂತಂದ್ರೆ ಅವಕಾಶ ಅಧಿಕಾರಕ್ಕೋಸ್ಕರ ಅವಕಾಶವಾದಿ ಇದಾರೆ ಪಾಪ ಅವ್ರು. ಪಾಪ ಆಗ್ಲಿ ಅವ್ರು ನಾಳೆ ಆಗ್ಲಿ. ಕಾಂಗ್ರೆಸ್ ಮುಕ್ತ ತುಮಕೂರು ಜಿಲ್ಲೆ ಆಯ್ತದೆ ಅಂತ ಹೇಳವ್ರೆ. ಅವರು ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗಿ ಹೇಳಕ್ಕೆ ಅವರು ಯೋಗ್ಯತೆ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ಮುಕ್ತನ ಮಾಡ್ತೇನೆ ತುಮಕೂರು ಜಿಲ್ಲೆನ ಅಂತ ಹೇಳಿದ್ದಾರೆ. ಇವ್ರು ಮಾತಾಡಕ್ಕೆ ಇವ್ರಿಗೆ ಏನ್ ಯೋಗ್ಯತೆ ಇದೆ? ಪರಮೇಶ್ವರ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ ಮಾತಾಡಕ್ಕೆ ಏನು ಯೋಗ್ಯತೆ ಇದೆ? ಕಾಂಗ್ರೆಸ್ ಮುಕ್ತ ಅಂದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಮಾತಾಡಕ್ ಯೋಗ್ಯತೆ ಇಲ್ಲ. ಮತ್ತೆ ಸಿದ್ದರಾಮಯ್ಯ ನಾವು ಇಲ್ಲಿ ವಿಲನ್ ಮಾಡೋದ್ ಬೇಡ ದಯವಿಟ್ಟು. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಏನು ಮಾತು ತಪ್ಪಿದ ಅದೇನ ಅಂತ ವಚನ ಭ್ರಷ್ಟ ಅನ್ನೋ ತರದಲ್ಲಿ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ಬಟ್ ಸಿದ್ದರಾಮಯ್ಯನವರು ಪದೇ 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 ತನಗೆ ಸಿಕ್ಕಂತ ಅವಕಾಶಗಳಾಗಿರ್ಬಹುದು, ಈ ವಯಸ್ಸಿನಲ್ಲೂ ಮತ್ತೆ 2ನೇ ಬಾರಿ ಅವರನ್ನ ಮುಖ್ಯಮಂತ್ರಿ ಮಾಡಿದಂತ ವಿಚಾರದಲ್ಲಿ ಅವರಿಗೆ ಹೈಕಮಾಂಡ್ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಗೌರವ ಇದೆ. ಮತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವರ ಕೆಪಾಸಿಟಿ ಗೊತ್ತಿದೆ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ತುಂಬಾ ಗೌರವ ಇದೆ. ಆದರೆ ಈ ಒಂದು ಬಿಕ್ಕಟ್ಟು ಏನಿದೆ ಇದನ್ನು ಎಷ್ಟು ಈಸಿಯಾಗಿ ಬಿಡಿಸ್ತಾರೆ ಅನ್ನೋದರ ಮೇಲೆ ಕಾಂಗ್ರೆಸ್ ಪಾರ್ಟಿಯ ಇಮೇಜ್ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮುಂದಿನ ದಿನದ ಭವಿಷ್ಯ ನಿರ್ಣಯ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಮೊದಲಿನ ಥರ ಇಲ್ಲ ಅಂತ ಅನಿಸುತ್ತೆ ಈಗ. ಯಾಕೆ ಅಂತಂದರೆ ಅವಾಗ ವಯಸ್ಸಿತ್ತು, ಅವ್ರಿಗೆ ತುಂಬ ಮಹತ್ವಾಕಾಂಕ್ಷೆ ಇತ್ತು, ಅವ್ರನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ, ಒಂದು ಸಿಟ್ಟಿತ್ತು, ಒಂದು ಕೋಪ ಇತ್ತು, ಒಂದು ಅಸಮಾಧಾನ ಇತ್ತು. ಈಗ ಅವರು 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಫುಲ್ ಟರ್ಮ್ ಮುಖ್ಯಮಂತ್ರಿಯಾಗಿ ಈಗ ಮತ್ತೆ 2.5 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಪಕ್ಷ ಅವ್ರಿಗೆ ಎಲ್ಲವನ್ನು ಕೊಟ್ಟಿದೆ, ಅವ್ರ ಮಾತು ಕೇಳಿದೆ, ಅವ್ರನ್ನ ಅನಭಿಷಕ್ತ ದೊರೆಯಾಗಿ ಮೆರೆಸಿದೆ. ಇಷ್ಟೆಲ್ಲ ಆದ ಮೇಲೂ ಅವರು ರಿವೋಲ್ಟ್ ಆಗ್ತಾರೆ, ಮತ್ತೇನೋ ಮಾಡ್ಬಿಡ್ತಾರೆ, ಇನ್ನೇನೋ ಮಾಡ್ಬಿಡ್ತಾರೆ ಅಂತ ಡೆಫಿನೆಟ್ಲಿ ಅನ್ಸಲ್ಲ ರಿಷಿಗೌಡ್ರೆ. ಮೇಡಮ್ ನೋಡಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ನೀವು ಅರ್ಥ ಮಾಡ್ಕೊಂಡ್ರೆ ಈ ಹಿಂದೆ ಅವ್ರು ಹೇಳ್ತಾ ಇದ್ದು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆದ್ರೆ ಇತ್ತೀಚೆಗೆ ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಒಪ್ಪಿದ್ರೆ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಹೈಕಮಾಂಡ್ ಅವ್ರು ಏನಾದ್ರು ನಾಳೆ ಸನ್ಮಾನ್ಯ DK ಶಿವಕುಮಾರ್ ಬಿಡ್ಕೊಂಡ್ ಕೊಡಿ ಅಂತ ಹೇಳಿದ್ರೆ ಬಿಡ್ಕೊಂಡ್ ಕೊಡಕ್ಕೆ ರೆಡಿ ಇದಾರೆ. ಹಾಗಾದ್ರೆ ಇದಾರೆ ಅಂತ ಅನ್ಸುತ್ತೆ ಅವ್ರ ಮಾತಿನ ಬಾಡಿ ಲ್ಯಾಂಗ್ವೇಜ್ ಹಂಗೆ ಹೇಳ್ತಾ ಇದೆ. ಆಮೇಲೆ ಅವ್ರ ಮಗ ಸ್ವತಃ ಯತೀಂದ್ರ ಅವ್ರು ಏನ್ ಹೇಳ್ತಾರೆ, ನಮ್ಮ ತಂದೆಯವರು ಆಲ್ರೆಡಿ ಸಂಧ್ಯಾ ಕಾಲದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ನಮ್ಮ ಸ್ನೇಹಿತರಿಗೆ ಇದೊಂದು ಪಾಯಿಂಟ್ ಹೈಲೈಟ್ ಮಾಡಕ್ ಬಯಸ್ತೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವತ್ತೂ ಅವರು ಎಲ್ಲಾ ಜನಾಂಗದ ನಾಯಕರಾಗಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಅಹಿಂದ ನಾಯಕರು ಯಾರಾದ್ರೂ ಆಗಬಹುದು ಅಥವಾ ದಲಿತ ನಾಯಕರು ಯಾರು ಆಗ್ಬೋದು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಅಂದ್ಬಿಟ್ಟು DK ಶಿವಕುಮಾರ್ ಆಗಲ್ಲ ಅಂತ ಹೇಳಿಲ್ಲ, ಇವ್ರು ಆಗಬಹುದು ಅಂತ ಹೇಳಿದ್ದಾರೆ ಅಷ್ಟೇ. ಒಂದ್ ಮಾತು, DK ಶಿವಕುಮಾರ್ ಅವರು ಬಾರ್ನ್ ಕಾಂಗ್ರೆಸ್ಸಿಗ ಅವರು. ಸೊ ಅವರು BJP ಅಥವಾ JDS ಅಥವಾ ಇನ್ನೊಂದು ಯಾವುದೋ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಆಮೇಲೆ ಕಾಂಗ್ರೆಸ್ಗೆ ಬಂದು ಇಲ್ಲಿಯ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡಂತ ನಿಮಗೆ ವಿಧಾನಸಭೆಯಲ್ಲಿ ಹಿಂಗ್ ಹಿಡ್ಕೊಂಡಿದ್ರು. ಏನ್ ಹಿಡ್ಕೊಂಡಿದ್ರು ಹೇಳಿ? ಏನು ಹಿಂಗ್ ಹಿಡ್ಕೊಂಡು ಏನೋ ಒಂದು ಸಂದೇಶ ಕೊಟ್ರು ಹೇಳಿ? ಎಕ್ಸಾಕ್ಟ್ಲಿ ಏನ್ ಸಂದೇಶ ಕೊಟ್ರು? ಹೈಕಮಾಂಡ್ ಏನ್ ಸಂದೇಶ ಕೊಟ್ರು? ಒಂದು ವೇಳೆ ಸಿಎಂ ಕುರ್ಚಿ ಕೊಡ್ಲಿಲ್ಲ ಅಂದ್ರೆ ನಾನು ಬಿಜೆಪಿ ಅವ್ರ ಜೊತೆಗೆ ಅಥವಾ ನಾನು ಕಾಂಗ್ರೆಸ್ ಸಿದ್ಧಾಂತನ ಬಿಡಕ್ ರೆಡಿ ಅನ್ನೋಂತದನ್ನ ಈ ರೀತಿ ಇಟ್ಕೊಂಡ್ರು. ದೇವೇಗೌಡರು ಮುಂದಿನ ದಿನದಲ್ಲಿ ನಾನು ಇದು ಮುಸಲ್ಮಾನ ಸರ್ ನೀವು DK ಶಿವಕುಮಾರ್ ಅವ್ರನ್ನ ನೋಡಿದ್ರೆ ಅವರು ಒಂದ್ ಸ್ವಲ್ಪ ಅವರು ದೇವರು ದೀನ್ರು ಇದ್ರ ಮೇಲೆ ಭಯ ಭಕ್ತಿರು, ಆಮೇಲೆ ಶ್ಲೋಕ ಭಗವದ್ಗೀತೆ ಇದೆಲ್ಲ ಆಗಾಗ್ಗೆ ಹೇಳೋರು ಅವರು. ಆಮೇಲೆ ಅವರ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಯಾವ ರೀತಿ ಇತ್ತು? ಸನ್ಮಾನ್ಯ DK ಶಿವಕುಮಾರ್ ಬಿಜೆಪಿ ವಿರೋಧ ಮಾಡ್ತಿದ್ ಕುಮಾರಸ್ವಾಮಿ ಪಾಪ ತಬ್ಬಕಬಿಟ್ಟಾರ ಬಿಜೆಪಿನ. ಇನ್ನೇನ್ ಹೇಳ್ಬೇಕು ನೋಡ್ರಿ, ನಾವ್ ಇವತ್ತು ಜಾತ್ಯತೀತ ರೀ, ನಾವು ಜಾತ್ಯತೀತ NDA ಅಲೈನ್ಸ್ ಆದ್ರೆ ನಾವು ಜಾತ್ಯತೀತ ಇವತ್ತು ಕೂಡ 28ಗೆ JDS ವಜಾ ಮಾಡ್ತಾರೆ. ಮೈತ್ರಿ 2028ಗೆ ಕುಮಾರಣ್ಣ ಸಿಎಂ ಬಂದ್ರೆ ಕೇವಲ ಇನ್ನು 2 ವರ್ಷ ಇರೋದ್ರಿಂದ ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಕೇಂದ್ರದವರು SIR ಅಂತ ತಗೊಂಡ್ಬಂದ್ಬಿಟ್ಟು ಯಾರ್ಯಾರು ಕಾಂಗ್ರೆಸ್ ಪರವಾಗಿದ್ದು ಆ ಓಟ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಬಾಂಗ್ಲಾದೇಶಿ ಯಾರ್ಯಾರು ಇಮಿಗ್ರೇಷನ್ ಅವರನ್ನ
ಒಂದ್ ನಿಮಿಷ ತಡ್ರಿ ಸರ್, ಒಂದ್ ನಿಮಿಷ ಇರಿ, ನಂಗೆ ಟೈಮ್ ಆಯ್ತು. ಅಶ್ವಿನಿ ಮೇಡಮ್ ಪ್ಲೀಸ್ ಸ್ಟಾಪ್. ಉತ್ತರ ಭಾರತದಲ್ಲಿ ನುಸುಳುಕೋರರ ಹಾವಳಿ ಜಾಸ್ತಿ, ಬಾಂಗ್ಲಾ ವಲಸಿಗರ ಹಾವಳಿ ಜಾಸ್ತಿ. ಅದೇ SIRನ ಕರ್ನಾಟಕಕ್ಕೆ ತಂದು ನೀವು ಡಿಲೀಟ್ ಮಾಡಿದ್ರೆ ನಾನು ಇಲ್ಲಿ ಅವ್ನು ಹೆಂಗೆ ಡಿಲೀಟ್ ಮಾಡ್ತೀವಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನುಸುಳುಕೋರರ ಹಾವಳಿ ಕಡಿಮೆ ಇದೆ, ಹಾಗಾಗಿ ಅಲ್ಲ ಅದು ಎಫೆಕ್ಟ್ ಇಲ್ಲಿ ಅಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಅನ್ಸಲ್ಲ. ಬಟ್ ಇವತ್ತಿನ ಟಾಪಿಕ್ ವಿಚಾರಕ್ಕೆ ಬರೋದಾದ್ರೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಇದೇನೋ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಂತೆ, ಮುಗೀತು ಸರ್, ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಂತೆ. ಶನಿವಾರದೊಳಗಡೆ ಎಲ್ಲ ಮುಗಿದೋಗುತ್ತಂತೆ. ಶನಿವಾರದ ಒಳಗಡೆ ಒಂದು ಮದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಅರಿಯುತ್ತಂತೆ. ಆದರೆ ಶನಿವಾರದವರೆಗೆ ನಡೆಯುವಂಥ ಈ ಪೊಲಿಟಿಕಲ್ ಡ್ರಾಮಾ ಇದೆಯಲ್ಲ, ಅಬ್ಬಾಬಾ, ಬಿಗ್ ಬಾಸ್ಗಿಂತನೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುವಂತಹ ಎಂಟರ್ಟೈನ್ಮೆಂಟ್ ಹೈ ಡ್ರಾಮಾ. ಈ ಹೈ ಡ್ರಾಮಾವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಕ್ಷಣ ಕ್ಷಣಕ್ಕೆ ನಿಮ್ಮ ಮುಂದೆ ತಲುಪಿಸ್ತಾನೆ ಇರುತ್ತೆ. ನೀವು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.